ಓಕೆ ಓಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಣ್ಣಾಮಲೈಯವರ ಪ್ರಚಾರದ ಮೂಲಕ ಆ ಪ್ರಚಾರದ ರಂಗು ಇವತ್ತು ಮತ್ತೊಂದು ಹಂತಕ್ಕೆ ತಲುಪಿದೆ. ತೇಜಸ್ವಿ ಸೂರ್ಯ ಅವರು ಕೂಡ ನನ್ನ ಜೊತೆಲಿದ್ದಾರೆ, ಮಾನ್ಯ ಸಿಟ್ಟಿಂಗ್ ಎಂಪಿ. ಹಾಗೆ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣಾ ರಾಜ್ಯಕ್ಕೆ ಇಳಿದಿರುವಂತ ಅಣ್ಣಾಮಲೈ ಸರ್ ಕೂಡ ನಮ್ಮ ಜೊತೆಲಿದ್ದಾರೆ. ಇಬ್ರು ಕೂಡ ಮಾತಾಡ್ಸೋಣ. ಮೊದಲಿಗೆ ತೇಜಸ್ವಿ ಸೂರ್ಯ ಅವರು ಹೇಳಿ ಸರ್, ಪ್ರಚಾರದ ರಂಗು ಇವತ್ತು ಮತ್ತೊಂದು ಹಂತ ತಲುಪಿದೆ. ಅಣ್ಣಾಮಲೈ ಅವರ ಈ ಒಂದು ಪ್ರಚಾರದ ಕಣದ ಮೂಲಕ ತಾವು ಏನ್ ಹೇಳ್ತೀರಿ ಸರ್, ಹೇಗಿದೆ ರೆಸ್ಪಾನ್ಸ್? ಅತ್ಯಂತ ಉತ್ಸಾಹದಿಂದ ಕಾರ್ಯಕರ್ತರು ಅಣ್ಣಾಮಲೈ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಭಾಗದ ಜನ ಅವರನ್ನ ನೋಡಿ ಬಹಳ ಖುಷಿಯಿಂದ ಉತ್ಸಾಹದಿಂದ ಸ್ವಾಗತ ಮಾಡ್ತಾರೆ. ಅಣ್ಣಾಮಲೈ ಅವರು ಬೆಂಗಳೂರು ಸೌತ್ ಅಲ್ಲಿ ಡಿಸಿಪಿ ಆಗಿ ಇದೇ ಜನರ ಸೇವೆ ಮಾಡಿದ್ದಾರೆ. ಹೌದು. ಆ ಕಾರಣಕ್ಕೆ ಅವ್ರಿಗೆ ಇಲ್ಲಿ ಬಹಳ ಜನ ಅಭಿಮಾನಿಗಳಿದ್ದಾರೆ. ಯಾಕೆಂದ್ರೆ ಅವ್ರು ಇಲ್ಲಿ ಸೇವೆ ಮಾಡಿದಾಗ ತುಂಬಾ ಜನ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಒದಗಿಸಿದ್ರು. ಒಬ್ಬ ಜನಪರ ಕೆಲಸ ಮಾಡಿದಂತ ಪೊಲೀಸ್ ಆಫೀಸರ್ ಅಂತ ಹೆಸರು ಪಡ್ಕೊಂಡಿದ್ರು. ಆದ್ರಿಂದ ಇವತ್ತು ಅವರು ಬಂದಿರೋದು ಈ ಭಾಗದಲ್ಲಿ ಜನಕ್ಕೆ ಬಹಳ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ದೊಡ್ಡ ಸಂಖ್ಯೆಯಲ್ಲಿ ತಮಿಳ್ ಮಾತನಾಡುವಂತ ಜನ ಯಾರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರು ಸೌತ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೊರಗಡೆ ಬಂದು ಅಣ್ಣಾಮಲೈ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಆಶೀರ್ವಾದ. ಜನ ಹೇಳ್ತಿದ್ದಾರೆ ತೇಜಸ್ವಿ ಸೂರ್ಯ ಅವ್ರು ಗೆದ್ದಾಗಿದೆ, ಆದ್ರೆ ಗೆಲುವಿನ ಅಂತರ ಮಾತ್ರ ಡಿಸೈಡ್ ಮಾಡ್ತೀವಿ ನಾವು ಅಂತ. ತಮ್ಗೇನ್ ಅನ್ಸುತ್ತಾರೆ, ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಅಂತ? ಸರ್, ಜನ ಬಹಳ ಪ್ರೀತಿ ಕೊಟ್ಟಿದ್ದಾರೆ. ನಾನು ಬಹಳ ವಿನಮ್ರತೆಯಿಂದ ಜನರ ಸೇವೆ ಮಾಡಿದ್ದೀನಿ. ಅದರ ಆಧಾರದ ಮೇಲೆ ನನಗೆ ಅನ್ಸುವಂಥದ್ದು ನರೇಂದ್ರ ಮೋದಿ ಅವರ ಜನಪ್ರಿಯತೆ, ಜನ ನರೇಂದ್ರ ಮೋದಿ ಅವ್ರ ಬಗ್ಗೆ ಇರುವಂತ ಗೌರವ, ಬೆಂಗಳೂರು ಸೌತ್ ಅಲ್ಲಿ ಅವ್ರು ತೋರಿಸ್ತಾ ಇರುವಂತ ಒಂದು ಪ್ರೀತಿ, ಮೋದಿ ಅವ್ರ ಮೇಲೆ ತೋರಿಸ್ತಾ ಇರುವಂತ ಪ್ರೀತಿ. ಹೋದ್ ಸತಿ ನಮ್ಗೆ ಎಷ್ಟು ಲೀಡ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಲೀಡು ಈ ಸತಿ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಓಕೆ ಸರ್, ಈಗ ತಮ್ಮ ಪ್ರತಿಸ್ಪರ್ಧಿ ಚುನಾವಣಾ ಅಕ್ರಮದಲ್ಲಿ ಸಿಕ್ಕಿರುವಂತ ದುಡ್ಡು ಇದನ್ನೆಲ್ಲ ನೋಡಿದಾಗ ತಮ್ಮ ವಿರುದ್ಧ ಗೆಲ್ಲೋದಕ್ಕೆ ಬೇರೆ ರೀತಿಯಾಗಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ? ಸರ್ ನೋಡಿ, ದೇಶದಾದ್ಯಂತ ಕಾಂಗ್ರೆಸ್ನವರಿಗೆ ರಿಸಲ್ಟ್ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಚುನಾವಣೆಗೆ ಜನ ಕಾಂಗ್ರೆಸ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತು. ಆ ಫ್ರಸ್ಟ್ರೇಷನ್ ಇಂದಾಗಿ ಈ ತರ ವಾಮ ಮಾರ್ಗಗಳನ್ನ ಬಳಸಿ ನೆಗೆಟಿವ್ ಕ್ಯಾಂಪೇನ್ ಮಾಡಿ, ದುಡ್ಡು ಹಂಚಿ, ಹೆಂಡ ಹಂಚಿ, ಸೀರೆ ಕುಕ್ಕರ್ ಹಂಚಿ, ಈ ತರ ಆಮಿಷಗಳನ್ನು ತೋರಿಸಿ, ಗ್ಯಾರಂಟಿ ಕಾರ್ಡ್ ತರದ್ದು ಫೇಕ್ ಕಾರ್ಡ್ಗಳನ್ನು ಮಾಡಿ ಈ ತರ ಮೋಸ ಮಾಡುವಂತ ಕೆಲಸ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ಜನ ಬುದ್ಧಿವಂತರಿದ್ದಾರೆ. ಈ ಅವಮಾನಗಳನ್ನ ಜನ ಸಹಿಸಲ್ಲ. ಅದು ಬೆಂಗಳೂರು ಸೌತ್ ಅಲ್ಲಿ ನಮ್ಮ ಜಯನಗರ, ಬಸವನಗುಡಿ, ಗೋವಿಂದರಾಜನಗರ, ಚಿಕ್ಕಪೇಟೆ, ಬೊಮ್ಮನಹಳ್ಳಿ, BTM ಲೇಔಟ್, ಪದ್ಮನಾಭ ನಗರ, ನಮ್ಮ ಈ ಜನನ ಕಾಂಗ್ರೆಸ್ನವರು ಮೂರ್ಖ ಮಾಡಕ್ ಸಾಧ್ಯ ಇದೆಯಾ? ಕಾಂಗ್ರೆಸ್ನವ್ರು ನಮ್ ಜನನೇನು ದಡ್ರು ಅನ್ಕೊಂಡಿದಾರ? ದುಡ್ಡಿಂದ ಕೊಂಡ್ಕೊಳ್ಬಹುದು ಅನ್ಕೊಂಡಿದಾರ? ಈ ತರ ಅವಮಾನ ಮಾಡಕ್ ಪ್ರಯತ್ನ ಮಾಡಿರುವಂತ ಕಾಂಗ್ರೆಸ್ಸಿಗೆ ಜನ ಸರಿಯಾದಂತ ಉತ್ತರ ಕೊಡ್ತಾರೆ. ಸರ್, ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಅತಿ ಹೆಚ್ಚು ಮಹಿಳೆಯರು. ಮಹಿಳಾ ಕ್ಯಾಂಡಿಡೇಟ್ ತಮ್ಮ ಕ್ಷೇತ್ರದಲ್ಲಿ ಈಗ ಕಣದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಅವ್ರಿಗೆ ಏನಾದ್ರು ಪ್ಲಸ್ ಆಗಬಹುದು ಅನ್ನುವ ಆಲೋಚನೆ ತಮ್ಗೇನಾದ್ರೂ ಇದೆಯಾ? ಸರ್ ನೋಡಿ, ಕಳೆದ 10 ವರ್ಷದಲ್ಲಿ ಯಾವ್ದಾದ್ರೂ ಒಂದು ಸೆಗ್ಮೆಂಟಿಗೆ ನರೇಂದ್ರ ಮೋದಿ ಸರ್ಕಾರ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ರೆ ಅದು ದೇಶದ ಮಹಿಳೆಯರಿಗೆ. 33% ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಯಲ್ಲಿ ರಿಸರ್ವೇಶನ್ ನರೇಂದ್ರ ಮೋದಿ ತಂದ್ರು. ಹೆಣ್ಮಕ್ಳಿಗೆ 12 ಕೋಟಿ ಟಾಯ್ಲೆಟ್ ನರೇಂದ್ರ ಮೋದಿ ಕಟ್ಟಿಸಿದ್ರು. 10 ಕೋಟಿ LPG ಸಿಲಿಂಡರ್ಗಳನ್ನು ಹೆಣ್ಮಕ್ಳಿಗೆ ನರೇಂದ್ರ ಮೋದಿ ಕೊಟ್ಟರು. 45 ಕೋಟಿ LPG ಮುದ್ರಾ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಸಾಲ ಸಿಕ್ತು. ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತ ಹೆಣ್ಮಕ್ಳಲ್ಲಿ ಅರ್ಧ ಸ್ವನಿಧಿ ಲೋನ್ಗಳು ಹೆಣ್ಮಕ್ಳಿಗೆ ಸಿಕ್ತು. 26 ವಾರ ಹೆಣ್ಮಕ್ಳಿಗೆ ಮೆಟರ್ನಿಟಿ ಲೀವ್ ಮೋದಿ ಅವರು ಕೊಟ್ಟರು. ಒಂದು ಹೆಣ್ಮಗು ಹುಟ್ಟಿದಾಗ ಅವಳಿಗೆ ಕೊಡುವಂತ ಬಾಂಡ್ ಇಂದ ಹೆಣ್ಮಗು ತಾಯಿ ಆಗೋವರೆಗೂ, ಅವಳು ಶಿಕ್ಷಣಕ್ಕಾಗೋವರೆಗೂ ಎಲ್ಲ ಹಂತದಲ್ಲೂ ಮೋದಿ ಅವರು ಸ್ಕೀಮ್ ಕೊಟ್ಟು ಹೆಣ್ಮಕ್ಳ ಜೊತೆ ನಿಂತಿದ್ದಾರೆ. ಆದ್ರಿಂದ ಯಾರಿಗಾದ್ರೂ ಹೆಣ್ಮಕ್ಳು ವೋಟ್ ಹಾಕ್ತಾರೆ ಅಂದ್ರೆ ಅದು ನರೇಂದ್ರ ಮೋದಿಗೆ ಹೊರತು ಕಾಂಗ್ರೆಸ್. ಸರ್, ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದ್ದೀವಿ ಈಗ. ಹಂಗಾಗಿ ತಮಗೆ ಈಗಲೂ ಕೂಡ ಕ್ಲೀನ್ ಸ್ವೀಪ್ ಮಾಡ್ತೀವಿ 28ಕ್ಕೆ 28 ಅಂತೇಳಿ ಅನ್ಸುತ್ತಾ? ನಿಮಗೇನು ಡೌಟ್ ಇದೆಯಾ? ನಮ್ಗಂತೂ ಇಲ್ಲ, ಜನಕ್ಕೂ ಇಲ್ಲ. 28ಕ್ಕೆ 28 ಬಿಜೆಪಿನೇ ಗೆಲ್ಲುವುದು. ಓಕೆ ನೋಡಿ, ಇದು ತೇಜಸ್ವಿ ಸೂರ್ಯ ಅವರ ಮಾತು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಷೇತ್ರದಲ್ಲಿ ಚುನಾವಣಾ ರಾಜಕಾರಣಕ್ಕೆ ಧುಮುಕಿ ಈ ಬಾರಿ ಸ್ಪರ್ಧೆ ಮಾಡಿ ಕೊಯಂಬತ್ತೂರು